ಆಪರೇಷನ್ ಸಿಂಧೂರ್ಗೆ ರಾಜನಾಥ್ ಸಿಂಗ್ ಶಹಬ್ಬಾಸ್ಗಿರಿ ಕೊಟ್ಟಿದ್ದಾರೆ. ಗಡಿಯಲ್ಲಿ ನಿಂತುಕೊಂಡೇ ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವರು ಮತ್ತೆ ವಾರ್ನಿಂಗ್ ಕೊಟ್ಟಿರೋದು. ಕಳೆದ 2 ದಿನಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಂಪುರ ಏರ್ಬೇಸ್ನಲ್ಲಿ ನಿಂತು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಶತ್ರು ರಾಷ್ಟ್ರಗಳಿಗೆ ವಾರ್ನಿಂಗ್ ಕೊಟ್ಟಿದ್ರು. ಈಗ ರಾಜನಾಥ್ ಸಿಂಗ್ ಕಠೋರ ನಿರ್ಣಯ, ಕಠೋರ ಕಾರ್ಯಾಚರಣೆ ಆಗಿದೆ, ನಮ್ಮಿಂದ ಪ್ರತಿ ಯೋಧನ ಕನಸು ನನಸಾಗಿದೆ ಅಂತ ಹೇಳಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಉಗ್ರರ ತಾಣಗಳು ಅಂತ್ಯವಾಗಿದೆ, ಉಗ್ರರ ಎದೆ ಸೀಳಿ ನಾವು ಬಂದಿದ್ದೇವೆ, ಪ್ರತಿಯೊಬ್ಬ ಯೋಧನ ಕನಸು ಕೂಡ ಇಲ್ಲಿ ನನಸಾಗಿದೆ. ಧರ್ಮ ಕೇಳಿ ನಿರ್ದೋಷಿಗಳನ್ನ ಅವರು ಹತ್ಯೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಅತಿ ದೊಡ್ಡ ಕಾರ್ಯಾಚರಣೆ. ಅವರು ಧರ್ಮ ಕೇಳಿದ್ದಾರೆ, ನಾವು ಕರ್ಮ ನೋಡಿ ಹೊಡೆದಿದ್ದೇವೆ ಅಂತ ಹೇಳಿದ್ದ ರಾಜನಾಥ್ ಸಿಂಗ್. ಪಾಕ್ ಅಣುಬಾಂಬ್ನ ಬ್ಲ್ಯಾಕ್ ಮೇಲ್ಗೂ ಕೂಡ ನಾವು ಹೆದರಲಿಲ್ಲ, ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶವನ್ನು ಉದ್ದೇಶಿಸಿ, ಯೋಧರನ್ನ ಉದ್ದೇಶಿಸಿ ಮಾಡಿದಂತಹ ಭಾಷಣ. ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ನೇರ ಎಚ್ಚರಿಕೆ, ಸೈನಿಕರ ಬಲ, ಆತ್ಮಸ್ಥೈರ್ಯ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಎಲ್ಲವನ್ನು ಕೂಡ ಹಾಡಿ ಹೊಗಳಿದ್ದಾರೆ. ಶ್ರೀನಗರದಲ್ಲಿ ಸಚಿವ ರಾಜನಾಥ್ ಸಿಂಗ್ ಬಂದಂತಹ ಕ್ಷಣದ ದೃಶ್ಯಗಳನ್ನು ನೋಡ್ತಾ ಇದ್ದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಮಿಸೈಲ್, ಒಂದಿಷ್ಟು ಡ್ರೋನ್ಗಳು, ಶೆಲ್ಗಳು ಇದೆಲ್ಲವನ್ನು ಕೂಡ ಭಾರತ ಹಿಮ್ಮೆಟ್ಟಿಸಿತ್ತು. LOCಯಲ್ಲಿನ ಎಲ್ಲವನ್ನ ಕೂಡ ಹೊಡೆದು ಹಾಕಿತ್ತು. ಆ ಅವಶೇಷಗಳನ್ನು ನೋಡಿರೋದು, ಪರಿಶೀಲನೆ ಮಾಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೇನಾ ಅಧಿಕಾರಿಗಳು ಕೂಡ ಸಚಿವರಿಗೆ ಸಾಥ್ ಕೊಟ್ಟರು. ಈ ಸಂದರ್ಭದಲ್ಲಿ ಗಡಿಯಲ್ಲಿ ಮತ್ತೆ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷ, ಸೈನಿಕರಿಗೆ ಆತ್ಮಸ್ಥೈರ್ಯ, ಹುಮ್ಮಸ್ಸು ಇಮ್ಮಡಿಯಾಗಿದೆ ರಕ್ಷಣಾ ಸಚಿವರ ಈ ಒಂದು ಭೇಟಿ. ಯೋಧರ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಯೋಧರನ್ನ ಉದ್ದೇಶಿಸಿ, ದೇಶವನ್ನ ಉದ್ದೇಶಿಸಿ ರಕ್ಷಣಾ ಸಚಿವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರೋದು. ಪ್ರಮುಖವಾಗಿ ಈ ಒಂದು ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ, ಆ ಬಗ್ಗೆ ದೇಶ ಯಾವ ರೀತಿಯಾಗಿ ಹೆಮ್ಮೆ ಪಡ್ತಾ ಇದೆ. ಪಾಕಿಸ್ತಾನ ಒಂದು ಬೇಜವಾಬ್ದಾರಿ ದೇಶ. ಪಾಕಿಸ್ತಾನ ಕೈಯಲ್ಲಿ ಅಣುಶಕ್ತಿ ಇರಬೇಕಾ ಅಂತ ಪ್ರಶ್ನೆ ಮಾಡಲಾಗಿದೆ. ಜಾಗತಿಕ ಸಮುದಾಯಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಶ್ನೆ ಮಾಡಿರೋದು. ಇಂತಹ ಬೇಜವಾಬ್ದಾರಿ ದೇಶದ ಕೈಯಲ್ಲಿ ಇರಬೇಕಾ ಅಣು ಅಸ್ತ್ರ? ಇದನ್ನ ಪಾಕಿಸ್ತಾನದಿಂದ ಕಸಿದುಕೊಳ್ಳಬೇಕಾಗಿದೆ. ಗಡಿಯಲ್ಲಿ ನಿಂತು ರಾಜನಾಥ್ ಸಿಂಗ್ ಗುಡುಗಿದ್ದಾರೆ ಪಾಕಿಸ್ತಾನದ ವಿರುದ್ಧ. ಜೊತೆಗೆ ವಿಶ್ವದ ಮುಂದೆನೆ ಇಂಥದ್ದೊಂದು ಪ್ರಶ್ನೆಯನ್ನಿಟ್ಟಿದ್ದಾರೆ. ಎಸ್, ಪಾಕಿಸ್ತಾನ ಒಂದು ಬೇಜವಾಬ್ದಾರಿಯಾದಂತಹ ದೇಶ ಆಗಿದೆ. ಮಾತೆತ್ತಿದ್ರೆ ಅಣುಬಾಂಬ್ ಇದೆ ನಮ್ಮ ಹತ್ರ, ಅಷ್ಟು ಅಣುಬಾಂಬ್ ಸಿಡಿ ತಲೆಗಳಿದ್ದಾವೆ, ಅಣುಬಾಂಬ್ ಹಾಕಿಬಿಡ್ತೀವಿ ಅನ್ನುವಂತಹ ಬಟ್ಟೆ ಹಾವನ್ನ ಬಿಡ್ತಾ ಇರುವಂತಹ ಪಾಕಿಸ್ತಾನ ಬೇಜವಾಬ್ದಾರಿ ದೇಶ ಆಗಿದೆ. ಇದನ್ನ ಕಸಿದುಕೊಳ್ಬೇಕು ಅಂತ ವಿಶ್ವದ ಮುಂದೆ ಒಂದು ಪ್ರಶ್ನೆಯನ್ನಿಟ್ಟಿದ್ದಾರೆ ಸಚಿವ ರಾಜನಾಥ್ ಸಿಂಗ್. भारत के खिलाफ भारत की प्रतिज्ञा कितनी कठोर है, इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए। मैं ये कहना चाहूंगा, माननीय नरेंद्र मोदी जी के कुशल नेतृत्व और मार्गदर्शन में ऑपरेशन सिंदूर के दौरान आपने जो कुछ भी किया है उस पर पूरे देश को गर्व की अनुभूति हो रही है। संदेश यह है कि हमें हमारी सेनाओं पर गर्व है। एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं,
जब वक्त आता है तो हम कठोर निर्णय भी लेते हैं और कठोर कार्रवाई भी करते हैं। यह ऑपरेशन उस एक एक जवान की आंखों में देखा गया सपना था कि हर आतंकी ठिकाना, चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीर कर हम उन आतंकी ठिकानों को खत्म करके ही हम वापस लौटेंगे। मेरे साथियों, ऑपरेशन सिंदूर आतंकवाद के खिलाफ भारत द्वारा चलाई गई अब तक के इतिहास की, मैं मानता हूं, यह सबसे बड़ी कार्रवाई है। उन्होंने यह नहीं सोचा कि आम नागरिकों ने उनका क्या बिगाड़ा है, उन्होंने ऐसा क्या किया है कि उन्हें मार दिया जाए। पर मैं यह कहना चाहूंगा, आतंकियों ने भारतीयों को धर्म पूछकर देखकर मारा, धर्म पूछकर मारा, तो हमने आतंकियों को उनका कर्म देखकर मारा है। उन्होंने धर्म देखकर बेगुनाहों की जान ली, यह पाकिस्तान का कर्म था। हमने कर्म देखकर उनका खात्मा किया, यह हमारा भारतीय धर्म है। एक रक्षा मंत्री के रूप में मुझे आप सबको बेहद नजदीक से वर्षों से जानने का और समझने का अवसर मिला है। मैं आपके साहस और पराक्रम को तो जानता ही हूं, साथ ही साथ पहलगाम जैसी घटना के प्रति आपके गुस्से को भी मैं अच्छी तरह जानता हूं। साथियों, मुझे पता है कि पहलगाम के बाद आपके अंदर गुस्सा था, पूरे देश के अंदर गुस्सा था। मुझे पता है कैसा महसूस होता है जब धमनियों में बह रहा रक्त बेकाबू होने लगे, और मुझे इस बात की खुशी भी है कि आपने अपने गुस्से को सही दिशा देते हुए बड़ी बहादुरी और सूझबूझ के साथ पहलगाम का बदला लिया है। रही बात पाकिस्तान की, तो उसकी बात ही क्या करूं आपसे। वह देश तो मांगते मांगते अपनी जहालत से एक ऐसी हालात में ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಲೈವ್ ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಂಪುರ ಭೇಟಿ, ಇವತ್ತು ರಕ್ಷಣಾ ಸಚಿವರ ಈ ಒಂದು ಭೇಟಿ, ಒಂದು ಕಡೆ ಸೈನಿಕರಿಗೆ ಆತ್ಮಸ್ಥೈರ್ಯ, ಮತ್ತೊಂದು ಕಡೆ ಆಪರೇಷನ್ ಸಿಂಧೂರದ ಬಗ್ಗೆ ಶ್ಲಾಘನೆ, ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಇದರ ಜೊತೆಗೇನೆ ಈ ಎರಡೂ ಭೇಟಿಗಳ ಹಿನ್ನೆಲೆಯಲ್ಲಿ ಹಲವು ಆಯಾಮಗಳಲ್ಲಿ ಕೂಡ ಇದನ್ನ ನೋಡಬೇಕಾಗತ್ತೆ. ಹಲವು ಮೆಸೇಜ್ಗಳು ಕೂಡ ಶತ್ರು ರಾಷ್ಟ್ರಗಳಿಗೆ ರವಾನೆ ಮಾಡಿದ್ದು. ಇಂಟ್ರೆಸ್ಟಿಂಗ್ ಅಂದ್ರೆ ಇವತ್ತು ರಾಜನಾಥ್ ಸಿಂಗ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಬೇಜವಾಬ್ದಾರಿ ದೇಶದ ಕೈಯಲ್ಲಿ ಅಣುಬಾಂಬ್ ಇರಬೇಕಾ ಅಂತ. ಖಂಡಿತವಾಗಿ ಅರುಣ್, ನಾವು ಈ ಭೇಟಿಯನ್ನು ಏನು ಗಮನಿಸ್ತಾ ಇದ್ದೀವಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊನ್ನೆ ಆದಂಪುರಕ್ಕೆ ಹೋಗಿದ್ದಂಥದ್ದು, ಅಥವಾ ಇವತ್ತು ರಾಜನಾಥ್ ಸಿಂಗ್ ಅವರು ಇಲ್ಲಿಗೆ ಭೇಟಿಯನ್ನು ಕೊಟ್ಟು ನಮ್ಮ ವೀರ ಯೋಧರ ಜೊತೆಯಲ್ಲಿ ಮಾತುಕತೆಯನ್ನು ಆಡಿರುವಂಥದ್ದು, ಅವರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದು, ಇದೆಲ್ಲವೂ ಒಂದು ತೂಕ. ಆದರೆ ಎಲ್ಲಕ್ಕಿಂತ ಹೆಚ್ಚು ಭಾರತದ ಹೇಗೆ ನಿರ್ಧಾರಗಳು ವಾರ್ ಡಾಕ್ಟ್ರಿನ್ ಬದಲಾಗಿದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಪರಿಗಣಿಸುವ ರೀತಿ ಕೂಡ ಸಂಪೂರ್ಣವಾಗಿ ಬದಲಾಗಿದೆ ಅನ್ನುವುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ರಾಜನಾಥ್ ಸಿಂಗ್ ಹೇಳಿದಂಥ ಆ ಮಾತು ಇವತ್ತು ಇಡೀ ವಿಶ್ವಾದ್ಯಂತ ಮಾರ್ದನಿಸ್ತಾ ಇದೆ. ಪಾಕಿಸ್ತಾನಕ್ಕಂತೂ ನಿಂತ ನೆಲವೇ ಕುಸಿಯುವಂತ ಭೀತಿ ವ್ಯಕ್ತವಾಗ್ತಾ ಇರುವಂತದ್ದು. ಪಾಕಿಸ್ತಾನದ ಅಸ್ತಿತ್ವ ಇರುವಂತದ್ದೇ, ಆ ಪಾಕಿಸ್ತಾನ ಅನ್ನುವಂಥ ದೇಶ ಇವತ್ತಿನವರೆಗೂ ಈ ಭೂಮಿ ಮೇಲೆ ಉಳಿದಿರೋದಕ್ಕೆ ಕೇವಲ ಎರಡು ವಿಷಯಗಳು ಕಾರಣ. ಮೊದಲನೇದಾಗಿ ಭಾರತದ ವಿರುದ್ಧದ ದ್ವೇಷದ ಮನಸ್ಥಿತಿ, ಮತ್ತೊಂದು ತಮ್ಮ ಬಳಿಯಲ್ಲಿ ಅಣ್ವಸ್ತ್ರ ಇದೆ ಅಂತಕ್ಕಂಥ ಹಮ್ಮು ಬೀಗು ಬಿನ್ನಾಣಗಳು. ಅದನ್ನೇ ಇಟ್ಟುಕೊಂಡು ನಾವು ಇಡೀ ವಿಶ್ವದಲ್ಲಿ ಅಣ್ವಸ್ತ್ರ ಹೊಂದಿರತಕ್ಕಂಥ ಏಕೈಕ ಇಸ್ಲಾಮಿಕ್ ರಾಷ್ಟ್ರ ಅಂತ ಹೇಳ್ಕೊಳ್ಳುವಂಥದ್ದು. ಭಾರತದ ಮೇಲೆ ಎಷ್ಟೇ ಬಾರಿ ಅದು ನಾವು 2001 ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು, ಅಥವಾ 2008 ಮುಂಬೈ ಅಟ್ಯಾಕ್ ಇರ್ಬೋದು, ನಾವು 1990 ಸಂದರ್ಭದಿಂದ ಇಂದಿನವರೆಗೂ ಕೂಡ ನೋಡ್ತಾ ಬಂದಾಗ ತನ್ನ ಬಳಿಯಲ್ಲಿ ಇರ್ತಕ್ಕಂಥ ಅಣ್ವಸ್ತ್ರವನ್ನೇ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ನೀವು ನಮ್ಮ ಮೇಲೆ ದಾಳಿಯನ್ನ ಮಾಡಿದರೆ ನಾವು ನಿಮ್ಮ ಮೇಲೆ ಅಣ್ವಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅಂತೇಳಿ ಅಲ್ಲಿಯ ಮಿನಿಸ್ಟರ್ಗಳು, ಅಲ್ಲಿಯ ಸೇನಾಧಿಕಾರಿಗಳು ಒಂದಲ್ಲ ಎರಡಲ್ಲ 106 ಬಾರಿ ಹೇಳಿರುವಂಥ ಮಾತು. ಇತ್ತೀಚೆಗಷ್ಟೇ ಈಗ ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಸುದ್ದಿ ಬರ್ತಿದ್ದ ಹಾಗೇನೆ ಅಲ್ಲಿರ್ತಕ್ಕಂಥ ಸಾಕಷ್ಟು ರಾಜಕಾರಣಿಗಳು ನಮ್ಮ ಬಳಿಯಲ್ಲಿರ್ತಕ್ಕಂಥ 106 ಅಣ್ವಸ್ತ್ರಗಳು ನಾವು ಶೋಕೇಸ್ಗೆ ಇಟ್ಟಿಲ್ಲ, ಬದಲಾಗಿ ಅದನ್ನು ಭಾರತಕ್ಕೋಸ್ಕರನೇ ಇಟ್ಟುಕೊಂಡಿದ್ದೀವಿ ಅನ್ನುವಂಥ ಅಣ್ವಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅನ್ನುವಂಥ ಭೀತಿ ಹುಟ್ಟಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದಿರುವಂಥದ್ದು. ಈ ಒಂದು ಉದಾಹರಣೆಗಳನ್ನ ನೋಡಿದಾಗ ಅಲ್ಲಿರ್ತಕ್ಕಂಥ ಉಗ್ರರು ಮತ್ತು ಅಲ್ಲಿಯ ಸೇನೆ ಅವೆರಡರ ಒಂದು ತಾಳಮಿಳಿತವನ್ನು ಗಮನಿಸ್ತಾ ಬಂದಂಥ ಸಂದರ್ಭದಲ್ಲಿ ಒಂದಂತೂ ಸ್ಪಷ್ಟವಾಗುತ್ತೆ, ಅಲ್ಲಿಯ ಸೇನೆ ಬೇರೆ ಅಲ್ಲ, ಭಯೋತ್ಪಾದಕರು ಬೇರೆ ಅಲ್ಲ ಅಂತ. ಅಂಥ ಒಂದು ಭಯೋತ್ಪಾದಕ ರಾಷ್ಟ್ರ, ಬೇಜವಾಬ್ದಾರಿ ರಾಷ್ಟ್ರ, ಅಂಥವರ ಬಳಿಯಲ್ಲಿ ಅಣ್ವಸ್ತ್ರವನ್ನು ಇರೋದಕ್ಕೆ ಬಿಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಯಾವುದೇ ಒಂದು ಬುದ್ಧಿ ಸ್ಥೀಮಿತದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಪ್ರಶ್ನೆಯನ್ನು ಮಾಡುವಂಥದ್ದು ಕೇವಲ ಭಾರತ ಒಂದೇ ಅಲ್ಲ,
ವಿಶ್ವಾದ್ಯಂತ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಈ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಬಂದಿದ್ದಾವೆ. ಪಾಕಿಸ್ತಾನದ ಬಳಿಯಲ್ಲಿ ಅಣ್ವಸ್ತ್ರ ಇರಬೇಕಾ, ಅದೇನಾದರೂ ಉಗ್ರರ ಕೈ ತಲುಪಿದ್ರೆ ಈ ವಿಶ್ವದ ಶಾಂತಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಹಲವಾರು ಬಾರಿ ಕೇಳಿ ಬಂದಿದ್ದಾವೆ. ಆದರೆ ಭಾರತ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಬ್ಬ ಭಾರತದ ರಕ್ಷಣಾಧಿಕಾರಿ ಈ ಥರ ಒಂದು ಆ ವಿಷಯವನ್ನು ಪ್ರಸ್ತಾಪಿಸಿರುವಂಥ ಉದಾಹರಣೆಗಳು ತೀರಾ ಕಡಿಮೆ. ಪ್ರಸ್ತಾಪಿಸಿದ್ರು ಕೂಡ ಕ್ಲೋಸ್ಡ್ ಡೋರಲ್ಲಿ ಪ್ರಸ್ತಾಪನೆ ಮಾಡಿರಬಹುದು, ಅಥವಾ ನಾವು ಹೊರಗಡೆ ಈ ರೀತಿಯಾಗಿ ಪ್ರಸ್ತಾಪ ಮಾಡಿದ್ದು ಅತ್ಯಂತ ಕಡಿಮೆ. ಹಾಗಿದ್ರೆ ಇವತ್ತು ರಾಜನಾಥ್ ಸಿಂಗ್ ಹೇಳಿರುವಂಥ ಮಾತುಗಳನ್ನು ನಾವು ಸ್ಪಷ್ಟವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಅವರು ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಈ ಪಾಕಿಸ್ತಾನದ ಬಳಿಯಲ್ಲಿ ಅಣ್ವಸ್ತ್ರ ಇರೋದಕ್ಕೆ ಬಿಡಬೇಕಾ, ಒಂದು ಬೇಜವಾಬ್ದಾರಿಯಾಗಿರ್ತಕ್ಕಂಥ ಒಂದು ರೋಗ್ ಕಂಟ್ರಿ ಅಂತ ಪದವನ್ನು ಬಳಕೆ ಮಾಡ್ತಾರೆ. ಅಂತ ಒಂದು ದೇಶದ ಬಳಿಯಲ್ಲಿ ಅಣ್ವಸ್ತ್ರಗಳು ಇರಬೇಕಾ, ಯಾಕೆ ಅಂತಾರಾಷ್ಟ್ರೀಯ ಶಕ್ತಿಗಳು ಈ ಬಗ್ಗೆ ಒಂದು ಪರಾಮರ್ಶೆಯನ್ನು ಮಾಡ್ತಾ ಇಲ್ಲ, ಯಾಕೆ ಇಂಟರ್ನ್ಯಾಷನಲ್ ಏಜೆನ್ಸಿ ಆಫ್ ಅಟೋಮಿಕ್ ಎನರ್ಜಿ ಇದನ್ನ ಕಂಟ್ರೋಲ್ಗೆ ಪಡೆದುಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ರಾಜನಾಥ್ ಸಿಂಗ್ ಅವರು ಮಾಡಿರುವಂಥದ್ದು. ಈ ಪ್ರಶ್ನೆಗಳನ್ನು ಪ್ರತಿಯೊಬ್ಬರು ಕೇಳಲೇಬೇಕು. ಅದು ಅಣ್ವಸ್ತ್ರ ಬಳಕೆ ಮಾಡುವಂಥದ್ದು ಮಕ್ಕಳ ಆಟನ. ಒಂದು ವೇಳೆ ಏನಾದರೂ ಪಾಕಿಸ್ತಾನ ತನ್ನ ಅಣ್ವಸ್ತ್ರದ ಅನ್ನುವಂಥ ಬಟನ್ ಅನ್ನು ಟಚ್ ಮಾಡೋದಕ್ಕೆ ಹೋದ್ರೂ ಕೂಡ ಆ ದೇಶವನ್ನ ಭಾರತ ಉಳಿಸುತ್ತಾ, ಈ ಎರಡು ದೇಶಗಳ ಮಧ್ಯದಲ್ಲಿ ಅಣ್ವಸ್ತ್ರ ಏನಾದರೂ ಯುದ್ಧ ಆದಂಥ ಸಂದರ್ಭದಲ್ಲಿ ಇಡೀ ವಿಶ್ವಾದ್ಯಂತ ಆಗುವಂಥ ಪರಿಣಾಮಗಳೇನು, ಅದರ ರೇಡಿಯೇಷನ್ ಇರ್ಬೋದು, ಕ್ಲೈಮೇಟ್ ಚೇಂಜ್ ಇರ್ಬೋದು, ಇಡೀ ವಿಶ್ವ ಇದರಿಂದ ಅನುಭವಿಸಬೇಕಾಗತ್ತೆ. ಕೇವಲ ಭಾರತ ಪಾಕಿಸ್ತಾನ ಅಂತ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಇದು ಅತಿ ದೊಡ್ಡದಾಗಿರ್ತಕ್ಕಂಥ ಅವನತಿಯ ಸಂದೇಶ ಆಗಿ ಹೊರಹೊಮ್ಮುತ್ತೆ ಈ ಸ್ಫೋಟದ ಸದ್ದು. ಇಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳಲೇಬೇಕಾಗುತ್ತೆ. ಭಾರತ ಹೇಳ್ತಾ ಇದ್ದದ್ದು ಅಷ್ಟೇ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಗಮನಿಸಿ ನೋಡಿ, ಎಲ್ಲೂ ಕೂಡ ಅಣ್ವಸ್ತ್ರದ ಹೆಸರನ್ನ ಭಾರತ ಹೇಳೋದಿಲ್ಲ. ಭಾರತ ಹೇಳಿದ್ದು ಒಂದೇ ಒಂದು ವಿಚಾರ, ನಮ್ಮ ಮೇಲೆ ದಾಳಿಗೆ ಕಾರಣ ಆಗಿರ್ತಕ್ಕಂಥವರು, ಅವರಿಗೆ ಟ್ರೈನಿಂಗ್ ಕೊಡ್ತಿರೋಂಥವ್ರು, ಅವರ ಹಿಂದೆ ಇರ್ತಕ್ಕಂಥ ಅಂಥ ಉಗ್ರರನ್ನ ಮಾತ್ರ ನಾವು ಮಟ್ಟ ಹಾಕಿದ್ದೇವೆ. 9 ಪ್ರದೇಶದಲ್ಲಿ ಭಾರತ ಏನು ದಾಳಿಯನ್ನ ಮಾಡುತ್ತೆ, ಪಾಕಿಸ್ತಾನದ 4 ಮತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ 5 ಸ್ಥಳಗಳಲ್ಲಿ ಅವೆಲ್ಲವೂ ಕೂಡ ಉಗ್ರರ ಫ್ಯಾಕ್ಟರಿಗಳಾಗಿರುವಂಥದ್ದು. ಅಲ್ಲಿ ಉಗ್ರರಿಗೆ ಒಂದು ಬ್ರೈನ್ ವಾಷಿಂಗ್ ಅನ್ನ ಮಾಡಲಾಗುತ್ತೆ, ಉಗ್ರರಿಗೆ ಶಸ್ತ್ರಾಸ್ತ್ರಗಳ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ. ಅಲ್ಲಿ ಹಿಂದೂಗಳ ವಿರುದ್ಧ, ಭಾರತೀಯರ ವಿರುದ್ಧ, ಆಮೇಲೆ ಮುಸ್ಲಿಮೇತರರ ವಿರುದ್ಧ ಅವರ ಮನಸ್ಸಿನಲ್ಲಿ ವಿಷಬೀಜಗಳನ್ನು ಬಿಚ್ಚಲಾಗುತ್ತೆ. ಅಂತ ಒಂದು ಸ್ಥಳವನ್ನ ನಿರ್ನಾಮ ಮಾಡುವುದರ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನಕ್ಕೂ ಕೂಡ ಸಹಾಯ ಮಾಡಿದೆ. ಯಾವುದೇ ಒಂದು ದೇಶಕ್ಕೆ ಈ ರೀತಿಯಾಗಿರ್ತಕ್ಕಂಥವ್ರ ಅವಶ್ಯಕತೆ ಇರೋದಿಲ್ಲ. ಹಾಗಿದ್ದಾಗಿಯೂ ಪಾಕಿಸ್ತಾನಕ್ಕೂ ಭಾರತ ಸಹಾಯ ಮಾಡಿದೆ. ವಿಶ್ವಾದ್ಯಂತ ಎಲ್ಲೇ ಟೆರರಿಸ್ಟ್ ದಾಳಿ ಆದರೂ ಅದರ ಒಂದು ಲಿಂಕ್ ಬರ್ತಾ ಇದ್ದಿದ್ದು, ಒಂದು ಈ ಬಹಲ್ಪುರದಲ್ಲಿ ಬರ್ತಾ ಇತ್ತು, ಅಥವಾ ಮುರಡ್ಕೆಗೆ ಬರ್ತಾ ಇತ್ತು, ಅಥವಾ ಈ ಸಿಯಾಲ್ಕೋಟಲ್ಲಿ ಇರ್ತಕ್ಕಂಥ ಉಗ್ರರ ಠಿಕಾಣಿಗಳಿಗೆ ಆ ಲಿಂಕ್ ಬರ್ತಾ ಇತ್ತು. ಯಾಕಂದ್ರೆ ಅಷ್ಟು ಅಲ್ಲಿ ಇಂಟಾಕ್ಸಿಕೇಶನ್ ಆಗ್ತಾ ಇತ್ತು, ಅಷ್ಟು ಅಲ್ಲಿ ಮೂಲಭೂತವಾದ ತನವನ್ನು ಬಿತ್ತಲಾಗ್ತಾ ಇತ್ತು. ಅಂತ ಒಂದು ಟೆರರಿಸ್ಟ್ ಫ್ಯಾಕ್ಟರಿಗಳನ್ನು ಭಾರತ ನಾಶ ಮಾಡಿದಾಗ ಪಾಕಿಸ್ತಾನ ಮಾಡಿದ್ದೇನು, ಪಾಕಿಸ್ತಾನದ ಅಲ್ಲಿಯ ರಾಜಕಾರಣಿಗಳು, ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಿದ್ದಂದ್ರೆ ನಾವು ನ್ಯೂಕ್ಲಿಯರ್ ಬಾಂಬನ್ನು ಪ್ರಯೋಗ ಮಾಡೋದಕ್ಕೂ ಕೂಡ ಬಯಸೋ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರು. ಇವನ್ ಡೊನಾಲ್ಡ್ ಟ್ರಂಪ್ ಕೂಡ ಟ್ವೀಟ್ ಮಾಡುವಂಥ ಸಂದರ್ಭದಲ್ಲಿ ಇದೇ ವಿಷಯ ಪ್ರಸ್ತಾಪ ಮಾಡಿದ್ದು, ನಾವು 2 ದೇಶಗಳ ಮಧ್ಯದಲ್ಲಿ ನ್ಯೂಕ್ಲಿಯರ್ ಯುದ್ಧ ಆಗೋದನ್ನು ತಡೆಗಟ್ಟಿದ್ದೀವಿ ಅಂತೇಳಿ. ಅಂದ್ರೆ ಪಾಕಿಸ್ತಾನ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು. ಅದನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಹೇಳಿದ್ದು, ಭಾರತ ಯಾವತ್ತೂ ಕೂಡ ಪಾಕಿಸ್ತಾನದ ನ್ಯೂಕ್ಲಿಯರ್ ಬ್ಲಾಕ್ ಮೇಲಿಗೆ ಒಳಗಾಗೋದಿಲ್ಲ ಅನ್ನುವಂಥದ್ದು. ಈಗ ಅಲ್ಲಿ ಕಿರಾನ ಹಿಲ್ಸ್ ಮೇಲೆ ದಾಳಿಯಾಗಿದೆ ಅನ್ನುವಂಥ ಸುದ್ದಿಗಳೇನು ಬರ್ತಾ ಇದ್ದಾವೆ, ಅದು ಕೂಡ ಈ ಹುನ್ನಾರದ ಭಾಗವಾಗಿತ್ತ ಪಾಕಿಸ್ತಾನದ ಅಂತಕ್ಕಂಥದ್ದು. ಹೀಗಾಗಿ ಇವತ್ತು ಇಡೀ ವಿಶ್ವದ ಶಕ್ತಿಗಳು ಪ್ರಯತ್ನವನ್ನು ಯೋಚನೆಯನ್ನು ಮಾಡಬೇಕು, ಎಲ್ಲರೂ ಒಟ್ಟಾಗಬೇಕು, ಪಾಕಿಸ್ತಾನದ ಬಳಿಯಲ್ಲಿರ್ತಕ್ಕಂಥ ಅಣ್ವಸ್ತ್ರಗಳನ್ನು ಹಿಂಪಡಿಬೇಕು, ಅಥವಾ ಅದನ್ನು ಸಂಪೂರ್ಣವಾಗಿ ಅಣ್ವಸ್ತ್ರ ರಹಿತವಾದಂಥ ದೇಶವನ್ನು ಮಾಡಬೇಕು, ಅಥವಾ ಅಣ್ವಸ್ತ್ರದ ಭದ್ರತೆಯನ್ನು ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರ್ಬೋದು, ಅಥವಾ ವಿಶ್ವಸಂಸ್ಥೆ ಇರ್ಬೋದು, ಅಥವಾ ವಿಶ್ವಸಂಸ್ಥೆ ನೇಮಕ ಮಾಡಿರ್ತಕ್ಕಂಥ ಸೆಕ್ಯೂರಿಟಿ ಫೋರ್ಸಸ್ ಇರೋದು, ಅವರು ಮಾತ್ರ ತೆಗೆದುಕೊಳ್ಳಬೇಕೇ ಹೊರತು ಪಾಕಿಸ್ತಾನದ ಕೈಯಲ್ಲಿ ಈ ಒಂದು ಅಸ್ತ್ರಗಳು ಹೋಗೋದಕ್ಕೆ ಬಿಡಲೇಬಾರದು. ಅದನ್ನೇ ಇವತ್ತು ರಾಜನಾಥ್ ಸಿಂಗ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಹುತೇಕವಾಗಿ ಮುಂಬರುವಂತಹ ಹಂತದಲ್ಲಿ ಇದನ್ನು ಅಫಿಷಿಯಲ್ ಆಗಿ ಕೂಡ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಅರುಣ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.